ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಡಾಕ್ಟರ್ ಗೀತಾ ಶಶಿಧರ್ ಅಂತ. ನಾನು ಆನಂದತೀರ್ಥ ವಿದ್ಯಾಲಯದ ಪ್ರಾಂಶುಪಾಲೆಯಾಗಿ ಕಳೆದ 11 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆನಂದತೀರ್ಥ ವಿದ್ಯಾಲಯ 11ನೇ ವರ್ಷ ಯಶಸ್ವಿಯಾಗಿ ಪೂರೈಸಿ 12ನೇ ವರ್ಷದತ್ತ ದಾಪುಗಾಲು ಇಡ್ತಾ ಇದೆ. ಕೇವಲ 102 ಮಕ್ಕಳಿಂದ ಶುರುವಾದ ನಮ್ಮ ಈ ಶಾಲೆಯಲ್ಲಿ ಈಗ 2200ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ, ಅತ್ಯುತ್ತಮ CBSE ಶಿಕ್ಷಣ ಜೊತೆಗೆ ಶಿಕ್ಷಣೇತರ ಚಟುವಟಿಕೆಗಳ ಜೊತೆಗೆ ಹಿಂದೂ ಧಾರ್ಮಿಕ ಶಿಕ್ಷಣ, ಅದಲ್ಲದೆ ಉತ್ತಮ ವಸತಿ ವ್ಯವಸ್ಥೆ, ಕ್ರೀಡಾ ವ್ಯವಸ್ಥೆ ಹಾಗೂ ಎಲ್ಲ ಪಠ್ಯೇತರ ವ್ಯವಸ್ಥೆಗಳನ್ನು ನಾವು ಶಾಲೆಯಲ್ಲಿ ಅತ್ಯುತ್ತಮವಾಗಿ ನಡೆಸ್ತಿದ್ದೇವೆ. ಸುಮಾರು 50 ಬಸ್ಸುಗಳು ನಮ್ಮ ಊರಿನ ಎಲ್ಲೆಡೆಯಿಂದ ಮಕ್ಕಳನ್ನು ಶಾಲೆಗೆ ಬೆಳಿಗ್ಗೆ ಕರೆದುಕೊಂಡು ಬರ್ತವೆ. ನಿಮ್ಮ ಮಗುವಿನ ಶಿಕ್ಷಣದ ಹಾದಿ ಈಗ ಮತ್ತಷ್ಟು ಸುಗಮ. ಪಾಜಕದ ಆನಂದತೀರ್ಥ ವಿದ್ಯಾಲಯ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಗುಣಮಟ್ಟದ ಶಿಕ್ಷಣ ಮಾತ್ರವಲ್ಲದೆ ಪೋಷಕರ ಅನುಕೂಲಕ್ಕಾಗಿ ಅತ್ಯುತ್ತಮ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿದೆ. ಅನುಭವಿ ಚಾಲಕರು ಮತ್ತು ಸುರಕ್ಷತಾ ಸಿಬ್ಬಂದಿಯೊಂದಿಗೆ ಉಡುಪಿಯ ಮೂಲೆ ಮೂಲೆಯಿಂದಲೂ ವಿದ್ಯಾರ್ಥಿಗಳಿಗೆ ಸಂಚಾರ ಸೌಲಭ್ಯ ಲಭ್ಯವಿದೆ. ಪ್ರತಿದಿನದ ಆರಂಭವು ಒಂದು ಹೊಸ ಜ್ಞಾನದ ಹಾದಿ. ನಮ್ಮ ಶಾಲೆಯ ಪ್ರಾರ್ಥನಾ ಸಭೆಯು ಕೇವಲ ಶಿಸ್ತಿನ ಮಂತ್ರವಲ್ಲ, ಅದು ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಸುವ ಶಕ್ತಿಯುತ ಸಂಕಲ್ಪ. ಏಕತೆ ಮತ್ತು ಶಿಸ್ತು ಎಂಬ ಧ್ಯೇಯದೊಂದಿಗೆ ನಮ್ಮ NCC ಕೇಡೆಟ್ಗಳು ಪ್ರತಿ ಹೆಜ್ಜೆಯಲ್ಲೂ ದೇಶಪ್ರೇಮವನ್ನು ಮೆರೆಯುತ್ತಿದ್ದಾರೆ. ಆನಂದತೀರ್ಥ ವಿದ್ಯಾಲಯ, ಇಲ್ಲಿ ಶಿಸ್ತೇ ಉಸಿರು, ಸೇವೆಯೇ ಹಾದಿ. ಶಾಲೆಯ ವಿಶಾಲವಾದ ಮೈದಾನದಲ್ಲಿ ಶಿಸ್ತಿನ ಮಾರುತ ಬೀಸುತ್ತದೆ. ಆನಂದತೀರ್ಥ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಕೇವಲ ಬೌದ್ಧಿಕ ಬೆಳವಣಿಗೆಯಲ್ಲ, ದೈಹಿಕ ಸದೃಢತೆಯೂ ಅಷ್ಟೇ ಮುಖ್ಯ. ಬೆಳಗ್ಗೆ ಮೈದಾನದಲ್ಲಿ ಸಾಲಾಗಿ ನಿಲ್ಲುವ ವಿದ್ಯಾರ್ಥಿಗಳು ನುರಿತ ದೈಹಿಕ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಸಮೂಹ ವ್ಯಾಯಾಮವನ್ನು ಆರಂಭಿಸುತ್ತಾರೆ. ಏಕಾಗ್ರತೆಯನ್ನು ಹೆಚ್ಚಿಸುವ ಸರಳ ವ್ಯಾಯಾಮಗಳು, ಉಸಿರಾಟದ ಕ್ರಿಯೆ ಮತ್ತು ಲವಲವಿಕೆಯಿಂದ ಕೂಡಿರುವ ಈ ವ್ಯಾಯಾಮಗಳು ಮಕ್ಕಳನ್ನು ಇಡೀ ದಿನ ಸಕ್ರಿಯವಾಗಿರಿಸುತ್ತವೆ.
ಪೌರಾಣಿಕ ಹಿನ್ನೆಲೆಯ ಪಾಚಕದ ಪವಿತ್ರ ಭೂಮಿಯಲ್ಲಿ ನೆಲೆಸಿರುವ ಈ ಸುಸಜ್ಜಿತ ಶಾಲಾ ಸಂಕೀರ್ಣವು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುತ್ತಿದೆ. ಇದೇ ಉಡುಪಿಯ ಹೆಮ್ಮೆಯ ಶಿಕ್ಷಣ ಸಂಸ್ಥೆ ಆನಂದ ತೀರ್ಥ ವಿದ್ಯಾಲಯ. ಆನಂದ ತೀರ್ಥ ವಿದ್ಯಾಲಯದ ಕಿರಿಯ ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿಗಳು ಕಪ್ಸ್ ಮತ್ತು ಬುಲ್ಬುಲ್ಸ್ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇಲ್ಲಿ ಕೇವಲ ತರಗತಿಯ ಪಾಠಗಳಲ್ಲ, ಬದಲಾಗಿ ಬದುಕಿನ ಪಾಠಗಳನ್ನು ಕಲಿಸಲಾಗುತ್ತದೆ. Standard is group attention. Grand salute begins. ಆನಂದ ತೀರ್ಥ ವಿದ್ಯಾಲಯದ ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡವು ಕೇವಲ ಸಮವಸ್ತ್ರಕ್ಕಷ್ಟೇ ಸೀಮಿತವಲ್ಲ, ಬದಲಾಗಿ ದೇಶದ ಸೇವೆಗೆ ಸದಾ ಸಿದ್ಧವಾಗಿರುವ ಒಂದು ಶಕ್ತಿಶಾಲಿ ಪಡೆ. ಪ್ರತಿಜ್ಞೆ ಮತ್ತು ನಿಯಮಗಳ ಪಾಲನೆಯೊಂದಿಗೆ ಇಲ್ಲಿನ ವಿದ್ಯಾರ್ಥಿಗಳು ಶಿಸ್ತುಬದ್ಧ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುತ್ತಿದ್ದಾರೆ. ಶಿಸ್ತು, ಸಂಯಮ ಮತ್ತು ಸೇವೆ ಇದೇ ಆನಂದ ತೀರ್ಥ ವಿದ್ಯಾಲಯದ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿಭಾಗದ ಹೆಮ್ಮೆ. ಇದು ಕೇವಲ ತರಗತಿಯಲ್ಲ, ಪುಟಾಣಿ ಮಕ್ಕಳ ಪಾಲಿನ ಅಕ್ಷರ ಲೋಕದ ಕನಸಿನ ಅರಮನೆ. ಜ್ಞಾನದ ಹಾದಿಯಲ್ಲಿ ಮೊದಲ ಹೆಜ್ಜೆ ಇಡುವ ಈ ಪುಟ್ಟ ಕಂದಮ್ಮಗಳಿಗೆ ಆನಂದ ತೀರ್ಥ ವಿದ್ಯಾಲಯವು ಅಕ್ಕರೆಯ ತಾಯಿಯ ಮಡಿಲಿನಂತೆ ಭಾಸವಾಗುತ್ತದೆ.
ತಾಯಿಯ ಮಡಿಲ ಅಕ್ಕರೆ, ಶಿಕ್ಷಕಿಯ ವಾತ್ಸಲ್ಯ. ಇಲ್ಲಿನ ಪ್ರತಿ ಮಗುವು ನಮ್ಮ ಶಾಲೆಯ ಕಣ್ಮಣಿ. ಮಕ್ಕಳ ಆರೋಗ್ಯ ಮತ್ತು ಸುರಕ್ಷತೆಯೇ ನಮಗೆ ಮೊದಲು. ಆಕಸ್ಮಿಕವಾಗಿ ಸುಸ್ತು ಅಥವಾ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಉಂಟಾದಾಗ ತಕ್ಷಣದ ಆರೈಕೆಗಾಗಿ ನಮ್ಮ ಶಾಲೆಯಲ್ಲಿ ಸುಸಜ್ಜಿತವಾದ ವೈದ್ಯಕೀಯ ಕೊಠಡಿ, ಮೆಡಿಕಲ್ ರೂಮ್ ಲಭ್ಯವಿದೆ. ಮನುಷ್ಯಲೋಕೆ ನರೂಪಮಸ್ಯೆ ತತೋಪಲಭ್ಯತೆ ನಾತೋ ನ ಚಾತಿರ್ನತಸಕ್ತಿಷ್ಠ ಅಶ್ವತ್ಥಮೇನ ಸುವಿದೂರಮೂಲಂ ಅಸಂಗಸಸ್ಯೇನ ಗುಡೇನ ಚಿತ್ವಾ ತತದ್ಭಜ ತತ್ಪರಿಮಾಕಿತವ್ಯಂ. ಕೇವಲ ಅಕ್ಷರ ಜ್ಞಾನವಲ್ಲ, ಜೀವನದ ಮೌಲ್ಯಗಳನ್ನು ಮತ್ತು ನಮ್ಮ ಭವ್ಯ ಸಂಸ್ಕೃತಿಯನ್ನು ಇಲ್ಲಿ ಧಾರ್ಮಿಕ ಶಿಕ್ಷಣದ ಮೂಲಕ ಧಾರೆ ಎರೆಯಲಾಗುತ್ತದೆ. Long ago, 5 brothers called Pandavas went to learn archery from Guru Drona. Guru Drona put a toy bird on a tree. All the boys shoot the bird eyes. Guru asked, "What do you see?" A brother said, "Bird, tree, leaves, etc." I may see the shot. Like to come to school. Our school is such a happy place. We like to come to school. Thank you. A for Arjun, B for Bhim, C for Chanakya, D for Dasarak, E for Eklavya, F for Vedas, G for Dhanapa, H for Hanuman, I for Indraden, J for Jatayu, K for Krishna, L for Lavva. Yes, who is known as Yatikula Chakravarti? Swamiji, Vishveshartirtha Swamiji. Very good. What was Vishveshartirtha Swamiji's pre-monastic name? Venkataramana. Very good. What is the birthplace of Vishveshartirtha Swamiji? Ramakunda. Very good. ಆಟದ ಮೂಲಕ ಪಾಠ, ಹಾಡುಗಳ ಮೂಲಕ ಅಕ್ಷರ ಜ್ಞಾನ ಮತ್ತು ಬಣ್ಣ ಬಣ್ಣದ ಚಿತ್ರಗಳ ಮೂಲಕ ಪ್ರಪಂಚವನ್ನು ಪರಿಚಯಿಸುವ ಸುಂದರ ಕಲೆ ಇಲ್ಲಿನ ವಿಶೇಷತೆ. ಆನಂದ ತೀರ್ಥ ವಿದ್ಯಾಲಯದ ವಿಶಾಲವಾದ ಮತ್ತು ಸುಸಜ್ಜಿತವಾದ ತರಗತಿಗಳಲ್ಲಿ ಜ್ಞಾನದ ಸಾಗರವೇ ತೆರೆದುಕೊಳ್ಳುತ್ತದೆ. ಇಲ್ಲಿನ ನುರಿತ ಮತ್ತು ಅನುಭವಿ ಶಿಕ್ಷಕರು ಕೇವಲ ಪಾಠವನ್ನಷ್ಟೇ ಮಾಡುವುದಿಲ್ಲ, ಬದಲಾಗಿ ಪ್ರತಿ ಮಗುವಿನ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸಿ ಅವರಲ್ಲಿರುವ ಪ್ರಶ್ನಿಸುವ ಮತ್ತು ಕಲಿಯುವ ಗುಣವನ್ನು ಪ್ರೋತ್ಸಾಹಿಸುತ್ತಾರೆ. Then 2 cube is 8. Okay, plus 2 twos are 2 into length plus 25. 2 into plus 12. So 2 into 37 will be what is the formula to find the area of square? ಅತ್ಯಾಧುನಿಕ ವೈಜ್ಞಾನಿಕ ಉಪಕರಣಗಳು ಮತ್ತು ಸುರಕ್ಷಿತವಾದ ಪರಿಸರದಲ್ಲಿ ಪ್ರತಿ ಮಗುವು ವಿಜ್ಞಾನದ ಅದ್ಭುತಗಳನ್ನು ಸ್ವತಃ ಮಾಡಿ ಕಲಿಯುತ್ತಾರೆ. ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದ ಕ್ಲಿಷ್ಟಕರ ವಿಷಯಗಳನ್ನು ಸುಲಭವಾಗಿ ಅರ್ಥೈಸಿಕೊಳ್ಳಲು
ಇಲ್ಲಿನ ಪ್ರಯೋಗಗಳು ಸಹಕಾರಿಯಾಗಿವೆ. ನುರಿತ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಡೆಯುವ ಈ ಸಂಶೋಧನಾತ್ಮಕ ಕಲಿಕೆಯು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಮತ್ತು ತಾರ್ಕಿಕ ಚಿಂತನೆಯನ್ನು ಬೆಳೆಸುತ್ತದೆ. How much current is passing will be shown by the ammeter. So with the help of a resistance box. There are different kinds of resistance present over here. ಆನಂದ ತೀರ್ಥ ವಿದ್ಯಾಲಯದ ವಿಶಾಲವಾದ ಮತ್ತು ಪ್ರಶಾಂತವಾದ ಪರೀಕ್ಷಾ ಕೊಠಡಿ. ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಯಾವುದೇ ಆತಂಕವಿಲ್ಲದೆ ಶಾಂತ ಚಿತ್ತದಿಂದ ಪರೀಕ್ಷೆಗಳನ್ನು ಬರೆಯಲು ಪೂರಕವಾದ ಪರಿಸರವಿದೆ. ಪುಟಾಣಿಗಳ ಕಲ್ಪನಾ ಲೋಕಕ್ಕೆ ರೆಕ್ಕೆ ನೀಡುವ ಸುಂದರ ತಾಣವೇ ನಮ್ಮ ಶಾಲೆಯ ಈ ಕಥಾಲೋಕ. ಆನಂದ ತೀರ್ಥ ವಿದ್ಯಾಲಯದ ಮಕ್ಕಳಿಗಾಗಿಯೇ ಮೀಸಲಿಟ್ಟಿರುವ ಈ ವಿಶೇಷ ಕೊಠಡಿಯಲ್ಲಿ ಬಣ್ಣ ಬಣ್ಣದ ಕಥೆ ಪುಸ್ತಕಗಳು ಮಕ್ಕಳನ್ನು ಜಾದೂ ಪ್ರಪಂಚಕ್ಕೆ ಕರೆದೊಯ್ಯುತ್ತವೆ. ಆನಂದ ತೀರ್ಥ ವಿದ್ಯಾಲಯದ ಸ್ಮಾರ್ಟ್ ಕ್ಲಾಸ್ ವಿಭಾಗದಲ್ಲಿ ಮಕ್ಕಳು ಕೇವಲ ಪುಸ್ತಕಗಳ ಮೂಲಕವಲ್ಲ, ಬದಲಾಗಿ ಕಣ್ಣಿಗೆ ಕಟ್ಟುವಂತಹ 3D ಅನಿಮೇಷನ್ ಮತ್ತು ಡಿಜಿಟಲ್ ಪರದೆಯ ಮೂಲಕ ಕಲಿಯುತ್ತಾರೆ. ಸಂಕೀರ್ಣವಾದ ವಿಷಯಗಳು ಇಲ್ಲಿ ಸುಲಭವಾಗಿ ಮತ್ತು ಆಕರ್ಷಕವಾಗಿ ಅರ್ಥವಾಗುತ್ತವೆ. ಆನಂದ ತೀರ್ಥ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ನಮ್ಮ ಮಣ್ಣಿನ ಕಲೆ ಮತ್ತು ಸಂಸ್ಕೃತಿಯನ್ನು ಪರಿಚಯಿಸಲು ಭಜನೆ ಮತ್ತು ಕುಣಿತ ಭಜನೆಯ ವಿಶೇಷ ತರಗತಿಗಳನ್ನು ಹಮ್ಮಿಕೊಳ್ಳಲಾಗಿದೆ. ತಾಳಲಯಗಳ ಜೊತೆಗೆ ಹೆಜ್ಜೆ ಹಾಕುತ್ತಾ ಶಿಸ್ತಿನಿಂದ ಭಗವಂತನ ನಾಮಸ್ಮರಣೆ ಮಾಡುವುದು ಇಲ್ಲಿನ ವಿದ್ಯಾರ್ಥಿಗಳ ವಿಶೇಷತೆ.
ಆನಂದ ತೀರ್ಥ ವಿದ್ಯಾಲಯದ ಸುಸಜ್ಜಿತ ಇಂಡೋರ್ ಪ್ಲೇ ಏರಿಯಾ. ಇಲ್ಲಿ ಕೇವಲ ಆಟವಲ್ಲ, ಪ್ರತಿ ಆಟದ ಸಾಮಗ್ರಿಯು ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಪೂರಕವಾಗಿವೆ. ಜಾರುಬಂಡಿ, ವಿವಿಧ ಬಣ್ಣದ ಆಟಿಕೆಗಳು ಮತ್ತು ಸುರಕ್ಷಿತವಾದ ಆಟದ ಉಪಕರಣಗಳು ಮಕ್ಕಳ ಮುಖದಲ್ಲಿ ನಗುವನ್ನು ಅರಳಿಸುತ್ತವೆ. ಹೊರಾಂಗಣ ಕ್ರೀಡಾಂಗಣ, ಔಟ್ಡೋರ್ ಪ್ಲೇ ಏರಿಯಾ. ಇಲ್ಲಿ ಮಕ್ಕಳು ಮುಕ್ತವಾಗಿ ಓಡಾಡುತ್ತಾ, ಪ್ರಕೃತಿಯ ಮಡಿಲಲ್ಲಿ ಶುದ್ಧ ಗಾಳಿಯನ್ನು ಸೇವಿಸುತ್ತಾ ದೈಹಿಕವಾಗಿ ಸದೃಢರಾಗುತ್ತಾರೆ. ಸುಸಜ್ಜಿತವಾದ ಆಟದ ಉಪಕರಣಗಳು, ವಿಶಾಲವಾದ ಮೈದಾನ ಮತ್ತು ಸುರಕ್ಷಿತವಾದ ಪರಿಸರವು ಮಕ್ಕಳ ಕ್ರೀಡಾ ಸ್ಫೂರ್ತಿಯನ್ನು ಹೆಚ್ಚಿಸುತ್ತದೆ. ಓಟದ ಸ್ಪರ್ಧೆ ಇರಲಿ ಅಥವಾ ಗೆಳೆಯರೊಡನೆ ಆಡುವ ಆಟವಿರಲಿ, ಇಲ್ಲಿನ ಪ್ರತಿ ಕ್ಷಣವೂ ಮಕ್ಕಳಲ್ಲಿ ಆತ್ಮವಿಶ್ವಾಸ ಮತ್ತು ಸಂಘಟಿತ ಜೀವನದ ಪಾಠವನ್ನು ಕಲಿಸುತ್ತದೆ. ಆನಂದ ತೀರ್ಥ ವಿದ್ಯಾಲಯದಲ್ಲಿ ಕೇವಲ ಪಠ್ಯವಲ್ಲ, ಪರಂಪರೆಯನ್ನೂ ಉಸಿರಾಗಿಸಲಾಗಿದೆ. ನುರಿತ ಗುರುಗಳ ಮಾರ್ಗದರ್ಶನದಲ್ಲಿ ಮಕ್ಕಳಿಗೆ ಯಕ್ಷಗಾನದ ಹೆಜ್ಜೆಗಾರಿಕೆ, ಮಾತುಗಾರಿಕೆ ಮತ್ತು ಅಭಿನಯದ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ನಮ್ಮ ಪೂರ್ವಜರು ಉಳಿಸಿಕೊಟ್ಟ ಈ ಮಹಾನ್ ಕಲೆಯನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಜವಾಬ್ದಾರಿ ನಮ್ಮದು. ಆನಂದ ತೀರ್ಥ ವಿದ್ಯಾಲಯದಲ್ಲಿ ಕೇವಲ ಶಾರೀರಿಕ ದೃಢತೆಯಲ್ಲ, ಮಾನಸಿಕ ಚುರುಕುತನಕ್ಕೂ ಸಮಾನ ಆದ್ಯತೆ. ನಮ್ಮ ಶಾಲೆಯ ಈ ಚೆಸ್ ತರಗತಿಗಳಲ್ಲಿ ವಿದ್ಯಾರ್ಥಿಗಳು ಚದುರಂಗದ ಚತುರತೆಯನ್ನು ಕಲಿಯುತ್ತಿದ್ದಾರೆ. ಕೇವಲ ಆಟವನ್ನಷ್ಟೇ ಕಲಿಯುತ್ತಿಲ್ಲ, ಬದಲಾಗಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಕ್ರೀಡಾ ಮನೋಭಾವವನ್ನು ರೂಢಿಸಿಕೊಳ್ಳುತ್ತಿದ್ದಾರೆ. ನುರಿತ ತರಬೇತುದಾರರ ಮಾರ್ಗದರ್ಶನದಲ್ಲಿ ಮಕ್ಕಳು ತಮ್ಮ ಪ್ರತಿಭೆಯನ್ನು ಹೊರಹಾಕಲು ಇದು ಅತ್ಯಂತ ಸೂಕ್ತವಾದ ವೇದಿಕೆ. ಇಂಡೋರ್ ಕ್ರೀಡಾಂಗಣದಲ್ಲಿ ಮಕ್ಕಳ ದೈಹಿಕ ಕ್ಷಮತೆಯನ್ನು ಹೆಚ್ಚಿಸಲು ಟೇಬಲ್ ಟೆನಿಸ್ ಮತ್ತು ಶಟಲ್ ಬ್ಯಾಡ್ಮಿಂಟನ್ನಂತಹ ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಇಲ್ಲಿನ ಪ್ರತಿಯೊಂದು ಪಂದ್ಯವೂ ಮಕ್ಕಳಲ್ಲಿ ಏಕಾಗ್ರತೆ, ಕ್ಷಿಪ್ರ ನಿರ್ಧಾರ ಮತ್ತು ಸಮಯ ಪ್ರಜ್ಞೆಯನ್ನು ಬೆಳೆಸುತ್ತದೆ. ಮಕ್ಕಳ ಆರೋಗ್ಯ ಮತ್ತು ನೈರ್ಮಲ್ಯಕ್ಕೆ ಹೈಜೀನ್ ನಾವು ಹೆಚ್ಚಿನ ಒತ್ತು ನೀಡುತ್ತೇವೆ.
ಶಾಲೆಯ ಪ್ರತಿಯೊಂದು ಶೌಚಾಲಯವೂ ಅತ್ಯಂತ ಸ್ವಚ್ಛ ಹಾಗೂ ಸುಸಜ್ಜಿತವಾಗಿದ್ದು ನಿರಂತರವಾಗಿ ಶುಚಿಗೊಳಿಸಲಾಗುತ್ತದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗಾಗಿ ಸ್ಕೇಟಿಂಗ್ ವಿಶೇಷ ತರಬೇತಿಯನ್ನು ನೀಡಲಾಗುತ್ತಿದೆ. ನುರಿತ ತರಬೇತುದಾರರ ಮಾರ್ಗದರ್ಶನದಲ್ಲಿ ಮಕ್ಕಳು ಅತ್ಯಂತ ಸುರಕ್ಷಿತವಾಗಿ ಈ ಕ್ರೀಡೆಯನ್ನು ಕಲಿಯುತ್ತಿದ್ದಾರೆ. ಆನಂದತೀರ್ಥ ವಿದ್ಯಾಲಯದಲ್ಲಿ ಕೇವಲ ಅಕ್ಷರ ಜ್ಞಾನವನ್ನಷ್ಟೇ ನೀಡುವುದಿಲ್ಲ, ಶಿಸ್ತಿನ ಜೀವನ ಕ್ರಮವನ್ನೂ ಕಲಿಸಲಾಗುತ್ತದೆ. ಇಲ್ಲಿನ ಪರಿಶುದ್ಧ ಸಾಂಪ್ರದಾಯಿಕ ಭೋಜನವು ಮಕ್ಕಳ ಆರೋಗ್ಯಕ್ಕೆ ಪೌಷ್ಟಿಕಾಂಶವನ್ನು ನೀಡುವುದರ ಜೊತೆಗೆ ಸಂಸ್ಕಾರವನ್ನು ಕಲಿಸುತ್ತದೆ. ಮಕ್ಕಳು ಶಿಸ್ತಿನಿಂದ ಸಾಲಾಗಿ ಕುಳಿತು ಭೋಜನದ ಪ್ರಾರ್ಥನೆಯೊಂದಿಗೆ ಊಟ ಸೇವಿಸುವುದು ಇಲ್ಲಿನ ವಿಶೇಷತೆ. ತಾಜಾ ಮತ್ತು ಸಮತೋಲಿತ ಆಹಾರದೊಂದಿಗೆ ಮನೆಯಂತಹ ಪ್ರೀತಿಯಿಂದ ಉಣಬಡಿಸಲಾಗುತ್ತದೆ. ಆಹಾರವನ್ನು ಗೌರವಿಸುವುದು ಮತ್ತು ಮಿತವಾಗಿ ಸೇವಿಸುವುದು ಮಕ್ಕಳ ನಿತ್ಯದ ಪಾಠವಾಗಿದೆ. ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗಾಗಿ ಮೈದಾನದಲ್ಲಿ ಕ್ರೀಡಾ ಹಬ್ಬವೇ ಏರ್ಪಡುತ್ತದೆ. ನಮ್ಮ ಮಣ್ಣಿನ ಹೆಮ್ಮೆಯ ಕ್ರೀಡೆ ಖೋ ಖೋ. ಇಲ್ಲಿ ಮಕ್ಕಳ ಚುರುಕುತನ ಮತ್ತು ಸಮಯ ಪ್ರಜ್ಞೆಯನ್ನು ಪರೀಕ್ಷಿಸಿದರೆ, ವಾಲಿಬಾಲ್ ಪಂದ್ಯಗಳು ವಿದ್ಯಾರ್ಥಿಗಳಲ್ಲಿ ಸಾಂಘಿಕ ಶಕ್ತಿ ಮತ್ತು ಗುರಿ ತಲುಪುವ ಛಲವನ್ನು ಬೆಳೆಸುತ್ತವೆ. ನುರಿತ ದೈಹಿಕ ಶಿಕ್ಷಣ. ಶಿಕ್ಷಕರ ಮಾರ್ಗದರ್ಶನದಲ್ಲಿ
ಮಾಹಿತಿ ತಂತ್ರಜ್ಞಾನದ ಈ ಯುಗದಲ್ಲಿ ಬೆರಳ ತುದಿಯಲ್ಲೇ ಜಗತ್ತನ್ನು ಅರಿಯುವ ಚಾತುರ್ಯ ನಮ್ಮ ವಿದ್ಯಾರ್ಥಿಗಳದ್ದು. ಆನಂದತೀರ್ಥ ವಿದ್ಯಾಲಯದ ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್. ಇಲ್ಲಿ ಪ್ರತಿಯೊಂದು ಸಿಸ್ಟಮ್ ಕೂಡ ಜ್ಞಾನದ ಕಿಟಕಿಯಂತೆ ಕೆಲಸ ಮಾಡುತ್ತದೆ. उपमस्येह तथोपलभ्यते नान्तो न चादिर्न च सम्प्रतिष्ठा अश्वत्थमेनं सुविरूढम्. ಧಾರ್ಮಿಕ ಶಿಕ್ಷಣ ತರಗತಿಗಳಲ್ಲಿ ವಿದ್ಯಾರ್ಥಿಗಳು ನಮ್ಮ ಸನಾತನ ಪರಂಪರೆಯ ಸಾರವನ್ನು ಅರಿಯುತ್ತಿದ್ದಾರೆ. ಇಲ್ಲಿ ಕೇವಲ ಅಕ್ಷರಗಳನ್ನಲ್ಲ, ಬದುಕಿನ ಮೌಲ್ಯಗಳನ್ನು ಕಲಿಸಲಾಗುತ್ತದೆ. ವಿಷ್ಣು ಸಹಸ್ರನಾಮದ ಪವಿತ್ರ ನಾಮಾವಳಿಗಳು, ಭಗವದ್ಗೀತೆಯ ಅಮೃತವಾಣಿಗಳು ಮತ್ತು ವೇದ ಸೂಕ್ತಗಳ ಪಠಣವು ಮಕ್ಕಳಲ್ಲಿ ಮಾನಸಿಕ ಶಾಂತಿ ಮತ್ತು ಅದ್ಭುತವಾದ ಸ್ಮರಣ ಶಕ್ತಿಯನ್ನು ಬೆಳೆಸುತ್ತದೆ. ನುರಿತ ಆಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುವ ಈ ತರಗತಿಗಳು ಮಕ್ಕಳಲ್ಲಿ ಸಾತ್ವಿಕ ಗುಣಗಳನ್ನು ಮೂಡಿಸಿ ಅವರನ್ನು ಆದರ್ಶ ನಾಗರಿಕರನ್ನಾಗಿ ರೂಪಿಸುತ್ತಿವೆ. ಎಲ್ಲರೂ ಕೈ ಜೋಡಿಸಿ. ಭದ್ರಾಯ ರಾಮಚಂದ್ರಾಯ अधश्चोर्ध्वं प्रसृतास्तस्य शाखाः गुणप्रवृद्धा विषयप्रवालाः. ನಮ್ಮ ಮಣ್ಣಿನ ಸಾಂಪ್ರದಾಯಿಕವಾದ ತಬಲಾ ವಾದನದ ಲಯಗಾರಿಕೆ ಒಂದೆಡೆಯಾದರೆ, ಪಾಶ್ಚಾತ್ಯ ಶೈಲಿಯ ಪಿಯಾನೋ ಸ್ವರಗಳ ಮಾಧುರ್ಯ ಮತ್ತೊಂದೆಡೆ. ನುರಿತ ಸಂಗೀತ ಗುರುಗಳ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಸಂಗೀತದ ಆಳವಾದ ಜ್ಞಾನವನ್ನು ಪಡೆದು ತಮ್ಮ ಕೌಶಲವನ್ನು ಸಾಣೆ ಹಿಡಿಯುತ್ತಿದ್ದಾರೆ. ಆನಂದತೀರ್ಥ ವಿದ್ಯಾಲಯದ ಸುಸಜ್ಜಿತ ನೃತ್ಯ ಶಾಲೆ. ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಶರೀರದ ಚಲನೆಯ ಮೂಲಕ ವೇದಿಕೆಯ ಮೇಲೆ ಹೊಸ ಸಂಚಲನ ಮೂಡಿಸುತ್ತಿದ್ದಾರೆ. ಕೇವಲ ಹಾಡಿಗೆ ಹೆಜ್ಜೆ ಹಾಕುವುದಷ್ಟೇ ಅಲ್ಲ, ದೈಹಿಕ ನಮ್ಯತೆ ಮತ್ತು ಪ್ರತಿಯೊಂದು ಭಾವವನ್ನು ಅಭಿವ್ಯಕ್ತಿಸುವ ಕೌಶಲವನ್ನು ಇಲ್ಲಿ ಮಕ್ಕಳು ಮೈಗೂಡಿಸಿಕೊಳ್ಳುತ್ತಿದ್ದಾರೆ. ದೈವಿಕ ಅಭಿವ್ಯಕ್ತಿ ಮತ್ತು ಸಂಸ್ಕೃತಿಯ ಸಮ್ಮಿಲನವೇ ಈ ಭರತನಾಟ್ಯ. ಈ ಸಾಂಸ್ಕೃತಿಕ ಮಡಿಲಲ್ಲಿ ವಿದ್ಯಾರ್ಥಿಗಳು ಶಿಸ್ತುಬದ್ಧವಾದ ಅಡವುಗಳು ಮತ್ತು ಮುದ್ರೆಗಳ ಮೂಲಕ ಭಾರತೀಯ ಪರಂಪರೆಯನ್ನು ಮೈಗೂಡಿಸಿಕೊಳ್ಳುತ್ತಿದ್ದಾರೆ. Go!
ವಿದ್ಯಾರ್ಥಿಗಳ ಆತ್ಮರಕ್ಷಣೆ ಮತ್ತು ದೈಹಿಕ ಸದೃಢತೆಗಾಗಿ ಕರಾಟೆ ತರಬೇತಿಯನ್ನು ನೀಡಲಾಗುತ್ತಿದೆ. ಇಲ್ಲಿ ಕೇವಲ ಹೊಡೆದಾಟವನ್ನಲ್ಲ, ಬದಲಾಗಿ ಸಂಯಮ, ಧೈರ್ಯ ಮತ್ತು ಕ್ಷಿಪ್ರವಾಗಿ ಪ್ರತಿಕ್ರಿಯಿಸುವ ಚಾತುರ್ಯವನ್ನು ಕಲಿಸಲಾಗುತ್ತದೆ. ಕೇವಲ ಪಠ್ಯಪುಸ್ತಕಗಳಲ್ಲದೆ ಸಾಹಿತ್ಯ, ವಿಜ್ಞಾನ, ಮಹಾಪುರುಷರ ಜೀವನ ಚರಿತ್ರೆ ಮತ್ತು 10 ಜ್ಞಾನ ಶಾಖೆಗಳ ಪುಸ್ತಕಗಳು ನಮ್ಮ ಗ್ರಂಥಾಲಯದಲ್ಲಿ ಲಭ್ಯವಿವೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ದೈಹಿಕ ಸುಸ್ಥಿತಿಗೂ ನಾವು ಬದ್ಧರಾಗಿದ್ದೇವೆ. ನಮ್ಮ ಶಾಲೆಯಲ್ಲಿ ನಿಯತಕಾಲಿಕವಾಗಿ ಪರಿಣಿತ ವೈದ್ಯರಿಂದ ಸಂಪೂರ್ಣ ಆರೋಗ್ಯ ತಪಾಸಣಾ, ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ಶಿಬಿರಗಳನ್ನು ಆಯೋಜಿಸಲಾಗುತ್ತದೆ. ಆನಂದ ತೀರ್ಥ ವಿದ್ಯಾಲಯದ ಸುಶ್ರಾವ್ಯ ಗಾಯನ ತರಗತಿಗಳು. ಇಲ್ಲಿ ವಿದ್ಯಾರ್ಥಿಗಳು ಸ್ವರಬದ್ಧವಾಗಿ ಹಾಡುವುದನ್ನು ಕಲಿಯುವುದರ ಜೊತೆಗೆ ತಾಳ ಮತ್ತು ರಾಗದ ಆಳವಾದ ಜ್ಞಾನವನ್ನು ಪಡೆಯುತ್ತಿದ್ದಾರೆ.
audio, I mean one sound will be there, beep sound. Once you start from here, your first beep sound, then you have to go there. 3 ಆನಂದ ತೀರ್ಥ ವಿದ್ಯಾಲಯದ ಸುಸಜ್ಜಿತ ವಸತಿ ಸೌಕರ್ಯ. ಇಲ್ಲಿನ ಪ್ರತಿಯೊಂದು ಕೋಣೆಯೂ ಸ್ವಚ್ಛತೆ ಮತ್ತು ಗಾಳಿ ಬೆಳಕಿನಿಂದ ಕೂಡಿದ್ದು ಮಕ್ಕಳಿಗೆ ಅಧ್ಯಯನ ಮಾಡಲು ಪೂರಕವಾದ ಶಾಂತ ವಾತಾವರಣವಿದೆ. ಶಿಸ್ತುಬದ್ಧ ಜೀವನ ಕ್ರಮದೊಂದಿಗೆ ಹಿರಿಯರ ಮಾರ್ಗದರ್ಶನ ಮತ್ತು ಆತ್ಮೀಯತೆಯ ಸಾರ ಇಲ್ಲಿನ ವಿಶೇಷತೆ. ಸಂಸ್ಕಾರಯುತ ಶಿಕ್ಷಣ, ಸಮಗ್ರ ವ್ಯಕ್ತಿತ್ವ ವಿಕಸನ ಇದೇ ನಮ್ಮ ಶಾಲೆಯ ಅಸ್ಮಿತೆ. ಇದು ಕೇವಲ ತರಗತಿಗಳಲ್ಲ, ಜ್ಞಾನದ ಪವಿತ್ರ ಕ್ಷೇತ್ರ. ಪ್ರತಿ ಮಗುವಿನ ಕನಸುಗಳಿಗೆ ರೆಕ್ಕೆ ನೀಡಿ ಅವರನ್ನು ಸುಜ್ಞಾನಿಗಳನ್ನಾಗಿ ರೂಪಿಸುವುದೇ ನಮ್ಮ ಗುರಿ.
ಆನಂದ ತೀರ್ಥ ವಿದ್ಯಾಲಯದ ಶಿಸ್ತುಬದ್ಧ ಬುನಾದಿಯ ಮೇಲೆ ಈಗ ಆನಂದ ತೀರ್ಥ ಪದವಿ ಪೂರ್ವ ಕಾಲೇಜು ನಿಮ್ಮ ಮುಂದಿದೆ. ಹೈಸ್ಕೂಲ್ ಶಿಕ್ಷಣದ ನಂತರ ವೃತ್ತಿಪರ ಬದುಕಿನತ್ತ ಹೆಜ್ಜೆ ಇಡಲು ಸಜ್ಜಾಗುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಸೂಕ್ತವಾದ ವೇದಿಕೆ. ಇದು ಕೇವಲ ತರಗತಿಗಳಲ್ಲ, ಜ್ಞಾನದ ಪವಿತ್ರ ಕ್ಷೇತ್ರ. ಪ್ರತಿ ಮಗುವಿನ ಕನಸುಗಳಿಗೆ ರೆಕ್ಕೆ ನೀಡಿ ಅವರನ್ನು ಸುಜ್ಞಾನಿಗಳನ್ನಾಗಿ ರೂಪಿಸುವುದೇ ನಮ್ಮ ಗುರಿ. ಸಿದ್ಧಾಂತಗಳ ಕಲಿಕೆ ಕೇವಲ ಪುಸ್ತಕಕ್ಕಷ್ಟೇ ಸೀಮಿತವಲ್ಲ, ಅದು ಪ್ರಯೋಗದ ಮೂಲಕ ಸಾಬೀತಾಗಬೇಕು. ಆನಂದ ತೀರ್ಥ ಪದವಿ ಪೂರ್ವ ಕಾಲೇಜಿನ ಸುಸಜ್ಜಿತ ಮತ್ತು ವಿಶಾಲವಾದ ವಿಜ್ಞಾನ ಪ್ರಯೋಗಾಲಯಗಳು. ಆನಂದ ತೀರ್ಥ ಪದವಿ ಪೂರ್ವ ಕಾಲೇಜಿನ ಹೆಮ್ಮೆ ಎಂದರೆ
ಇಲ್ಲಿನ ಸ್ನೇಹಪರ ಬೋಧನಾ ಮಂಡಳಿ. ಇಲ್ಲಿ ಶಿಕ್ಷಕರು ಕೇವಲ ಪಾಠ ಮಾಡುವವರಲ್ಲ, ವಿದ್ಯಾರ್ಥಿಗಳ ಪ್ರತಿ ಹೆಜ್ಜೆಯಲ್ಲೂ ಸಾಥ್ ನೀಡುವ ಮಾರ್ಗದರ್ಶಕರು. ಯಾವುದೇ ಮುಜುಗರವಿಲ್ಲದೆ ಸಂಶಯಗಳನ್ನು ಪರಿಹರಿಸಿಕೊಳ್ಳುವ ಮತ್ತು ಮುಕ್ತವಾಗಿ ಸಂವಹನ ನಡೆಸುವ ಸುಂದರ ವಾತಾವರಣ ಇಲ್ಲಿದೆ. Both left hand side and right hand side by 4. What is the meaning? x1 is equal to x2. What we took, f of x1 equal to f of x2. So I got x1 equal to x2. So Aditya, whether the given function. See, we have to verify whether the function is 1, 1 or, yeah, whenever the function is both 1, 1 and on 2, then we can say the given nothing but your domain, that is this R. Okay. So that dialogue is which speech, direct speech or indirect speech? So how to convert that to indirect speech? Ask his father, calling him from the central hall. What is here? Today becomes that day, evening. Did you understand? So what changes have occurred here? Papa today changes to the same day. Direct address. ಕರ್ನಾಟಕದ ಎಲ್ಲ ಜನತೆಗಳಿಗೂ ನನ್ನ ಮೊದಲನೇ ನಮನಗಳು. ನಾನು ಇವತ್ತು ಆನಂದ ತೀರ್ಥ PU ಕಾಲೇಜಲ್ಲಿ ಓದ್ತಾ ಇದ್ದೇನೆ. ಕಾರಣ ಇಷ್ಟೇ, ಇಲ್ಲಿನ ಸಂಸ್ಕೃತಿಗಾಗಿ. ನೋಡಿ, ನೀವೆಲ್ಲ ಧೈರ್ಯಗೆಡದೆ ಜೀವನವನ್ನು ಸಂಪೂರ್ಣವಾಗಿ ಆರಾಮ್ಸೆಯಾಗಿ ಒಳ್ಳೆಯ ರೀತಿಯ ಒಳ್ಳೆಯ ದಾರಿಯಲ್ಲಿ ನಡೆಸ್ಬೋದು ಅಂತ ಹೇಳೋದಾದರೆ ನೀವು ಆನಂದ ತೀರ್ಥ PU ಕಾಲೇಜಿಗೆ ಬರುವುದರಲ್ಲಿ ಯಾವುದೇ ತೊಂದರೆ ಕೂಡ ಇಲ್ಲ. ಮೊದಲನೇದಾಗಿ ನಾನು ಯಾದಗಿರಿ ಡಿಸ್ಟಿಕ್ಕಿಂದ ಬಂದಿರೋದು. ಯಾದಗಿರಿ ಡಿಸ್ಟಿಕ್ಕಿಂದ ನಮಗೆ ಇಲ್ಲಿಗೆ ಬರಲಿಕ್ಕೆ 680ರಿಂದ ಸರಿಸುಮಾರು 700 ಕಿಲೋಮೀಟರ್ ಹಾಗೆ ಆಗ್ತದೆ. ಬರಲಿಕ್ಕೆ ಒಂದು 16 ಗಂಟೆಯಿಂದ ಹಾಗೆ ತಗೊಳ್ತದೆ. ನಾನು ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಕಾರಣ ಅಂತ ಹೇಳಿದರೆ ಸಂಸ್ಕೃತಿ ಮತ್ತು ಇಲ್ಲಿರ್ತಕ್ಕಂತಹ ನೇಚರ್ ಆಗಿರ್ಬೋದು, ಆಮೇಲೆ ಇಲ್ಲಿರ್ತಕ್ಕಂಥ ಟೀಚರ್ ಸ್ಟಾಫ್ಗಳಾಗಿರ್ಬೋದು. ಕಾಲೇಜ್ ಅಂತ ಹೇಳಿದ್ರೇ ಒಂದು ಮೈಂಡಲ್ಲಿ ಬೇರೆ ರೀತಿ ಬರ್ತದೆ, ಯಾವ ಟೀಚರ್ಸ್ ಜೊತೆ ಅಟ್ಯಾಚ್ಮೆಂಟ್ ಇರೋದಿಲ್ಲ, ಏನೂ ಇರಲ್ಲ ಅಂತ ಹಾಗೆಲ್ಲ ಹೇಳ್ತಾರೆ. ಬಟ್ ಹಾಗೆಲ್ಲ ಇಲ್ಲ. ನಮ್ಮ ಕಾಲೇಜಲ್ಲಿ ಒಳ್ಳೆ ರೀತಿಯಾದಂಥ ಸಂಸ್ಕೃತಿ, ಒಟ್ಟಿಗೆ ಟೀಚರ್ಸ್ ಕೂಡ ನಮ್ಮ ಜೊತೆ ಒಳ್ಳೆ ರೀತಿಯಲ್ಲಿ ಇರ್ತಾರೆ. ನಾವು ಯಾವುದೇ ಒಂದು ಒಳ್ಳೆಯ ಕೆಲಸದಲ್ಲಿ ಮಾಡ್ತಾ ಇರಬೇಕಾದ್ರೆ ಎಲ್ಲರೂ ಕೂಡ ಸಹಾಯ ನಮಗೆ ಇರ್ತದೆ ಅಂತ ಹೇಳ್ತಾ, ಅದೇ ರೀತಿಯಾಗಿ ಮಧ್ಯಾಹ್ನದಲ್ಲಿ ಎಲ್ರಿಗೂ ಕೂಡ ಉಚಿತ ಊಟವನ್ನು ಕೊಡ್ತಾ ಇದ್ದಾರೆ. ಸುಮಾರು ಇಲ್ಲಿ ಕೇವಲ ಒಂದು 50 ಜನರು 60 ಜನರಿಗೆ ಕೊಡೋದಂತ ಹೇಳಿದರೆ ಓಕೆ. ಆದರೆ ನಮ್ಮ ಕಾಲೇಜಲ್ಲಿ ಮತ್ತು ಸ್ಕೂಲನ್ನು ಹಿಡಿದು ಸರಿಸುಮಾರು 2000 ವಿದ್ಯಾರ್ಥಿಗಳಾಗ್ತಾರೆ. ಅದರ ಜೊತೆಗೆ ಟೀಚರ್ಸ್ಗಳು ಒಂದು 500 ಜನ ಹಿಡಿದ್ರೆ ಸರಿಸುಮಾರು 2500 ಜನರಿಗೆ ಮಧ್ಯಾಹ್ನದಲ್ಲಿ ಕೃಷ್ಣನ ಪ್ರಸಾದ ರೀತಿಯಾಗಿ ಎಲ್ರಿಗೂ ಕೂಡ ಉಚಿತ ಊಟವನ್ನು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಮತ್ತು ಒಳ್ಳೆಯ ಸಂಸ್ಕೃತಿ ಇದೆ. ಅದಾದಮೇಲೆ ನೇಚರನ್ನು ನೋಡುವುದಾದರೆ ಸುಂದರವಾದಂಥ ಹಸಿರು ನಾಡಿನಲ್ಲಿ ನಾವು ಇಲ್ಲಿ ಬಂದು ಇಲ್ಲಿ ಹುಟ್ಟಿರೋರ್ದಂತೂ ಪುಣ್ಯ. ಆಮೇಲೆ ಇಲ್ಲಿ ನಾವು ಬರಲಿಕ್ಕೆ ಕೂಡ ತುಂಬ ಪುಣ್ಯ ಮಾಡಿದ್ದೇವೆ. ಕಾರಣ ಇಲ್ಲಿ ಇಷ್ಟೊಂದು ಒಳ್ಳೆಯ ಸಂಸ್ಕೃತಿ, ಆಮೇಲೆ ಒಂದು ನೇಚರ ಪರಿಸರ ಆಗಿರ್ಬೋದು, ಎಲ್ಲ ಆಗಿರ್ಬೋದು. ನಾನು ನೋಡಿದ್ರೇ ಸಂತೋಷ ಆಗ್ತದೆ. ಇನ್ನು ಕಲಿಯೋದಂತ ಹೇಳಿದರೆ ತುಂಬ ಪುಣ್ಯವಾದಂಥ ಕೆಲಸ. ಸೊ ಅದಕ್ಕಾಗಿ ಈ ಕಾಲೇಜನ್ನು ಚೂಸ್ ಮಾಡಿದ್ದೇನೆ. ನೀವು ಕೂಡ ಈ ಕಾಲೇಜಿಗೆ ಬರ್ಬೋದು, ಯಾವುದೇ ರೀತಿಯ ತೊಂದರೆ ಇಲ್ಲ. ಆಮೇಲೆ ಅಪ್ಪ ಅಮ್ಮಗೊಂದು ಕಿವಿ ಮಾತಂತ ಹೇಳಿದರೆ, ನಿಮ್ಮ ಮಕ್ಕಳನ್ನು ಈ ಕಾಲೇಜಿಗೆ ಬಿಟ್ಟರೆ ಅವರು ಕೆಟ್ಟ ದಾರಿಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ನೀವು ಚಿಂತೆ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಯಾಕಂತ ಹೇಳಿದರೆ ಯಾವ ಮಕ್ಕಳು ಕೂಡ ಅಡ್ಡ ದಾರಿಯಲ್ಲಿ ಹಿಡಿಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಅದಕ್ಕಾಗಿ ಈ ಕಾಲೇಜಿಗೆ ಬನ್ನಿ, ಒಳ್ಳೆಯದಿದೆ, ಒಳ್ಳೆಯ ಸಂಸ್ಕೃತಿ, ಒಳ್ಳೆಯ ಕಾಲೇಜ್. ಧನ್ಯವಾದಗಳು. ಆನಂದ ತೀರ್ಥ PU ಕಾಲೇಜ್ ಇದು ಶ್ರೀ ಶ್ರೀ ವಿಶ್ವೇಶತೀರ್ಥರಿಂದ ಸ್ಥಾಪಿಸಲ್ಪಟ್ಟಿದೆ. ಇದರಲ್ಲಿ ಮೊದಲನೇದು ಹೇಳಬೇಕಂದ್ರೆ ಪುಣ್ಯಕ್ಷೇತ್ರ ಪಾಜಕ ಕ್ಷೇತ್ರದಲ್ಲಿ ಇದು ಸ್ಥಿತವಾಗಿದೆ. ಮಧ್ವಾಚಾರ್ಯರು ಇಲ್ಲಿ ಓಡಾಡಿದ್ದ ಸ್ಥಳ ಇದು. ಅವರ ಜ್ಞಾನವೇ ನಮಗೆ ಜ್ಞಾನವಾಗಿ ಇಲ್ಲಿ ಉಳಿಯುತ್ತದೆ. ಹೇಗೆ ಉದಯಿಸುತ್ತಿರುವ ಸೂರ್ಯ ಲೋಕದಲ್ಲಿ ಇರುವ ಮಂಜನ್ನು ನಾಶಿಸಿ ಬೆಳಕನ್ನು ನೀಡುತ್ತಾನೋ, ಹಾಗೆಯೇ ಆನಂದ ತೀರ್ಥ PU ಕಾಲೇಜು ಮಕ್ಕಳೆಂಬೋ ಮಂಜಿನ ಅಜ್ಞಾನವನ್ನು ನಾಶ ಮಾಡಿಸಿ ಬೆಳಕನ್ನು ಎಲ್ಲ ಟೀಚರ್ಸು ಎಲ್ಲ ಸ್ಟಾಫ್ಸ್ಗಳು ನಮಗೆ ಕೊಡುತ್ತಾರೆ. ಲ್ಯಾಬ್ ಫೆಸಿಲಿಟಿ ಆಗ್ಬೋದು, ಸ್ಪೋರ್ಟ್ಸ್ ಫೆಸಿಲಿಟಿ ಆಗ್ಬೋದು, ಬ್ಯಾಡ್ಮಿಂಟನ್ ಕೋರ್ಟ್ ಇದೆ ನಮಗೆ ಆಡಲಿಕ್ಕೆ. ತುಂಬ ಅಚೀವರ್ಸ್ ಇದ್ದಾರೆ, ನ್ಯಾಷನಲ್ ಲೆವೆಲ್ ಥ್ರೋಬಾಲ್ಗೆ ಹೋಗಿದ್ದಾರೆ. ಹಾಗೆ ಮತ್ತು ಹೇಳಬೇಕಂದ್ರೆ ಫ್ರೀ ಮಿಡ್ ಡೇ ಮೀಲ್ಸ್ ಕೂಡ ನಮ್ಮಲ್ಲಿ ಲಭ್ಯವಿದೆ. ಸ್ವಾಮೀಜಿದು ಮೊದಲನೇ ಆಸೆ ಎಲ್ಲರಿಗೂ ಊಟ, ಆಟ, ಪಾಠ 3 ಚೆನ್ನಾಗಿ ಸಿಗಬೇಕೆಂಬುದು ಮೊದಲೇ ಕಾರಣ ಸ್ವಾಮೀಜಿದು. ಆನಂದ ತೀರ್ಥ PU ಕಾಲೇಜಿಗೆ ಎಲ್ಲ ಮಕ್ಕಳು ಬರಬಹುದು. ಇಲ್ಲಿ ನಮಗೆ ಒಳ್ಳೆಯ ಜ್ಞಾನವೂ ಸಿಗುತ್ತದೆ. ಒಳ್ಳೆಯ ಕಲ್ಚರ್, ಸಂಸ್ಕೃತಿ, ಹೇಗೆ ತಂದೆ ತಾಯಿಗಳಿಗೆ ರೆಸ್ಪೆಕ್ಟ್ ಕೊಡಬೇಕು, ಮರ್ಯಾದೆಯನ್ನು ನೀಡಬೇಕು, ಹೇಗೆ ನಿಮ್ಮ ಬಿಹೇವಿಯರ್ ತಿದ್ಕೋಬೇಕು, ನಿಮ್ಮ ಬಿಹೇವಿಯರ್ ಹೇಗಿರಬೇಕು. ಹಾಗೆಯೇ ನಮಗೆ ಇಲ್ಲಿ ಶುಕ್ರವಾರ ಭಜನೆಯನ್ನು ಮಾಡಿಸುತ್ತಾರೆ ಫ್ರೈಡೇ. ಆದ ಕಾರಣ ಎಲ್ಲರೂ ಈ ಕಾಲೇಜಿಗೆ ಬರ್ರಿ ಅಂತ ಹೇಳುತ್ತಾ ನಾನು 2 ಮಾತನ್ನು ಮುಗಿಸುತ್ತೇನೆ. ಧನ್ಯವಾದ. This is Shri Diksha, President of Student Union Council, and I am here to share my opinion regarding Ananda Tirtha Pre-University College. Our college is the brainchild of the erstwhile pontiff of Pejawar Mutt, Shri Shri Vishwesha Tirtha Swamiji.
and aims at providing the best quality of education at affordable price. Our college is placed away from the hustle and bustle of the city at Prachaka, the birthplace of Srimad Madhvacharya, and provides the best ambience for teaching learning activity. Apart from the academic excellence, we are provided with equal encouragement in terms of cultural activities and sports. Another striking feature of our institution is free midday meal facilities to anyone and everyone who walks into the campus at the time of lunch. We also have a spacious library and computerized library in order to increase the acquirement of knowledge. We also have the well-equipped classrooms with smart class and internet in order to facilitate the students' self-learning in the absence of teacher. We also have additional coaching for the students aspiring to crack the competitive exams with good grades. ATPUC is not just a college, it's a culture. Hello audience, I am Shrimka from 2nd B, Commerce. Definitely, ATPUC is one of the best option for your PU education due to the friendly faculty members who guides us to be the best. Our college has separate residential facility for the boys as well as girls with top class infrastructure facilities, well experienced wardens and a free midday meal facilities as well as the hygienic meals for the residential students. Our hostel warden supports us during our tough situations, and also our hostel is equipped with equipped with well organized study hours, gaming sessions and as well as outing facilities for the students. Thank you. ಆನಂದ ತೀರ್ಥ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರತಿಯೊಬ್ಬ ಕ್ರೀಡಾಪಟುವಿನ ಕನಸಿಗೂ ಬೆನ್ನೆಲುಬಾಗಿ ನಿಲ್ಲುವ ಸಹೃದಯಿ ಶಿಕ್ಷಕರು. ಇಲ್ಲಿ ಕ್ರೀಡೆಯು ಕೇವಲ ಆಟವಲ್ಲ, ಅದು ಶಿಸ್ತು ಮತ್ತು ತಂಡದ ಮನೋಭಾವವನ್ನು ಬೆಳೆಸುವ ಪಾಠ. ನಿಮ್ಮ ಪ್ರತಿಭೆ, ಸೃಜನಶೀಲತೆ ಮತ್ತು ಗುರಿ ಕಡೆಗೆ ಆನಂದ ತೀರ್ಥ ಪದವಿ ಪೂರ್ವ ಕಾಲೇಜು ಅತ್ಯಂತ ಸೂಕ್ತವಾದ ವೇದಿಕೆ. ಇದು ಕೇವಲ ಓದಿನ ಜಾಗವಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನ ಅಂತರಾಳದ ಶಕ್ತಿಯನ್ನು ಗುರುತಿಸುವ ತಾಣ. ಇಲ್ಲಿನ ಮುಕ್ತ ವಾತಾವರಣ, ಸ್ನೇಹಪರ ಶಿಕ್ಷಕರು ಮತ್ತು ಅತ್ಯಾಧುನಿಕ ಸೌಲಭ್ಯಗಳು ನಿಮ್ಮ ಕಲಿಕೆಯನ್ನು ಸಂಭ್ರಮವನ್ನಾಗಿಸುತ್ತವೆ. ಪವಿತ್ರ ಪರಿಸರದಲ್ಲಿ ತಲೆ ಎತ್ತಿ ನಿಂತಿರುವ ವಿಶ್ವೇಶತೀರ್ಥ ಮಹಾವಿದ್ಯಾಲಯ, ವೃತ್ತಿಪರ ಬದುಕಿಗೆ ಭದ್ರ ಬುನಾದಿ ಹಾಕುವ BCA ಮತ್ತು BCom ಪದವಿ ಕೋರ್ಸ್ಗಳ ಮೂಲಕ ನಾವು ವಿದ್ಯಾರ್ಥಿಗಳನ್ನು ಜಾಗತಿಕ ಸವಾಲುಗಳಿಗೆ ಸಿದ್ಧಪಡಿಸುತ್ತಿದ್ದೇವೆ.
ಬಗ್ಗೆ ಒಂದು ಮೆಸೇಜನ್ನು ಇಮೇಲ್ಗೆ ಸೆಂಡ್ ಮಾಡ್ತಾರೆ, ನಿಮ್ಮ ಇಮೇಲ್ಗೆ. ಸೊ ನಿಮ್ಮ ಇಮೇಲ್ ಅವರಿಗೆ ಹೇಗೆ ಸಿಗ್ತದೆ? ವಿದ್ಯಾರ್ಥಿ ಜೀವನದಲ್ಲಿ PU ಅಥವಾ ಪದವಿ ಪೂರ್ವ ಕಾಲಘಟ್ಟ ಏನಿದೆ, ಇದು ತುಂಬ ಮುಖ್ಯವಾದ ಒಂದು ಕಾಲಘಟ್ಟ. ಯಾಕಂದರೆ ಇಲ್ಲಿ ತೆಗೆದುಕೊಂಡಂತಹ ಕೆಲವು ನಿರ್ಧಾರಗಳು ಜೀವನ ಪೂರ್ತಿ ಅವರ ಕೆರಿಯರ್ ಆಗಲಿ ಅಥವಾ ಪರ್ಸ್ನಲ್ ಲೈಫ್ ಮೇಲೆ ಅದರ ಪ್ರಭಾವವನ್ನು ಬೀರ್ತಾ ಇರ್ತದೆ. ಹೀಗಾಗಿ ನಾವು ಆನಂದ ತೀರ್ಥ PU ಕಾಲೇಜಿನಲ್ಲಿ ಕೇವಲ ಅಂಕಗಳಿಗೆ ಸೀಮಿತವಾದ ಶಿಕ್ಷಣಕ್ಕೆ ನಮ್ಮನ್ನು ತೊಡಗಿಸಿಕೊಳ್ಳುವುದಿಲ್ಲ. ಅದರ ಬದಲಾಗಿ ಅಂಕಗಳೊಟ್ಟಿಗೆ ಮಗುವಿನ ಸರ್ವಾಂಗೀಣ ಬೆಳವಣಿಗೆ ಅಥವಾ ಹಾಲಿಸ್ಟಿಕ್ ಗ್ರೋತ್ ಅಂತ ಏನು ಹೇಳ್ತೇವೆ, ಇದರ ಬಗ್ಗೆ ಕೂಡ ನಾವು ಗಮನ ಹರಿಸ್ತೇವೆ. ಓರ್ವ ವಿದ್ಯಾರ್ಥಿಯು ತನ್ನ ಆಲೋಚಿಸುವ ಶಕ್ತಿ ಅಂದರೆ ಕ್ರಿಟಿಕಲ್ ಥಿಂಕಿಂಗ್, ಅದರೊಂದಿಗೆ ಆತ್ಮವಿಶ್ವಾಸ ಅಥವಾ ಕಾನ್ಫಿಡೆನ್ಸ್, ಅದೇ ರೀತಿಯಲ್ಲಿ ಶಿಸ್ತು ಮತ್ತು ಮೌಲ್ಯಗಳು, ಇವೆಲ್ಲವೂ ಮುಖ್ಯ ಆಗ್ತದೆ. ಯಾಕಂದರೆ PUCಯ ನಂತರ 18 ವರ್ಷ ಮುಗಿಸುವಾಗ, ಅಡೋಲೆಸೆನ್ಸ್ ಏಜ್ ಮುಗಿತಾ ಬರುವಾಗ ಒಬ್ಬ ವಿದ್ಯಾರ್ಥಿ ಕೇವಲ ವಿದ್ಯಾರ್ಥಿಯಾಗಿ ಉಳಿಯುವುದಿಲ್ಲ, ಈ ದೇಶದ ಒಂದು ಪ್ರಜೆಯಾಗಿಯೂ ಕೂಡ ರೂಪುಗೊಳ್ತಾರೆ. ಹೀಗಾಗಿ ಇವತ್ತಿನ PU ಸಂಸ್ಥೆಗಳ ವಿಶೇಷ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ನಾವೇನು ಹೇಳ್ತೇವೆ, ಅದು ಬರೀ ಅಂಕಗಳಿಗೆ ಸೀಮಿತವಾಗಿರಬಾರ್ದು. ಅದರ ಬದಲಾಗಿ ಇವೆಲ್ಲ ಗುಣಗಳನ್ನು ಬೆಳೆಸುವಲ್ಲಿ, ಪೋಷಿಸುವಲ್ಲಿ ಅವುಗಳ ಕೆಲಸವನ್ನು ನಿರ್ವಹಿಸಬೇಕಾಗ್ತದೆ. ನಮ್ಮ ಕಾಲೇಜಿನಲ್ಲಿ ಸುಮಾರು 8ರಿಂದ 15 ವರ್ಷಗಳ ಅನುಭವವನ್ನು ಉಳ್ಳಂತಹ ಉಪನ್ಯಾಸಕರಿದ್ದಾರೆ. ಅದೇ ರೀತಿಯಲ್ಲಿ ಪ್ರತಿ ಕ್ಲಾಸ್ ರೂಮಿನಲ್ಲಿ ಸ್ಮಾರ್ಟ್ TV ಅಥವಾ 75 ಇಂಚಿನ ಸ್ಮಾರ್ಟ್ ಟಚ್ TVಗಳನ್ನು ಕೂಡ ನಾವು ಅಳವಡಿಸಿದ್ದೇವೆ. ಅದೇ ರೀತಿಯಲ್ಲಿ ವಿಜ್ಞಾನಕ್ಕೆ ಹಾಗೂ ಕಾಮರ್ಸಿಗೆ ಸಂಬಂಧಪಟ್ಟ ಲ್ಯಾಬ್ಗಳು, ಅದು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಇರ್ಬೋದು, ಫಿಸಿಕ್ಸ್ ಲ್ಯಾಬ್ ಆಗಿರ್ಬೋದು, ಕೆಮಿಸ್ಟ್ರಿ ಲ್ಯಾಬ್ ಆಗಿರ್ಬೋದು ಅಥವಾ ಬಯಾಲಜಿ ಲ್ಯಾಬ್ ಆಗಿರ್ಬೋದು. ಈ ಎಲ್ಲ ಲ್ಯಾಬ್ಗಳು ಸುಮಾರು 35ರಿಂದ 40 ಮಕ್ಕಳಿಗೆ ಒಂದೇ ಸವನೆ ಪ್ರಯೋಗಗಳನ್ನು ಮಾಡುವಲ್ಲಿ ಒಂದು ಅನುಕೂಲಕರವಾದ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಹೇಳ್ತೇವೆ, ಅದನ್ನು ನಾವು ಕಲ್ಪಿಸಿಕೊಡ್ತೇವೆ. ಅದೇ ರೀತಿಯಲ್ಲಿ ವಿಜ್ಞಾನ ಹಾಗೂ ವಾಣಿಜ್ಯ, ಇದು 2 ಬ್ರ್ಯಾಂಚ್ಗಳನ್ನು ಆಯ್ದುಕೊಂಡಲ್ಲಿ ನಮ್ಮ ಉಪನ್ಯಾಸಕರು ವೈಯಕ್ತಿಕ ಇಂಡಿವಿಜುವಲ್ ಅಟೆನ್ಷನ್ ಅಥವಾ ವೈಯಕ್ತಿಕವಾಗಿ ಪ್ರತಿ ಮಗುವಿನ ಕಡೆಗೆ ಗಮನವನ್ನು ಹರಿಸ್ತಾರೆ. ಪ್ರತಿ ಕ್ಲಾಸ್ನಲ್ಲಿ ನಾವು 35ರಿಂದ 40 ಮಕ್ಕಳನ್ನು ಮಾತ್ರ ಹಾಕೋದು. ಒಂದು ಸೆಕ್ಷನ್ನಲ್ಲಿ 40 ಮಕ್ಕಳನ್ನು ಮೀರಿ ನಾವು ಹಾಕೋದಿಲ್ಲ. ಇದಕ್ಕೆ ಮುಖ್ಯವಾದ ಕಾರಣ ಉಪನ್ಯಾಸಕರಿಗೆ ಪ್ರತಿ ಮಗುವಿನ ಬಗ್ಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಡಲಿಕ್ಕೆ ತುಂಬ ಸೂಕ್ತ ಆಗ್ತದೆ. ಅದೇ ರೀತಿಯಲ್ಲಿ ಪಠ್ಯೇತರ ಚಟುವಟಿಕೆ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆ, ಇವೆಲ್ಲದರ ಕಡೆಗೆ ನಾವು ಆನಂದ ತೀರ್ಥ PU ಕಾಲೇಜಿನಲ್ಲಿ ಗಮನ ಹರಿಸ್ತೇವೆ. ಶಿಸ್ತು, ಸಂಸ್ಕಾರ, ಶ್ರೇಷ್ಠತೆ, ಇವು ಆನಂದ ತೀರ್ಥದ ಮೂಲ ಗುರುತುಗಳು. ಇದೇ 3 ಧ್ಯೇಯಗಳನ್ನು ಕೂಡ ನಮ್ಮ ಗುರುಗಳಾದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಗಳು ಹಾಗೂ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಕೂಡ ಇದನ್ನೇ ಪ್ರತಿಪಾದಿಸ್ತಾ ಬಂದಿದ್ದಾರೆ. PU ದೆಸೆಯಲ್ಲಿ ಕಲಿಕೆಗೆ ಅನುಕೂಲವಾಗುವ ಹಾಗೆ ಮಧ್ಯಾಹ್ನದ ಬಿಸಿಯೂಟದ ವ್ಯವಸ್ಥೆ ಕೂಡ ನಾವು ಪ್ರತಿ ಮಗುವಿಗೆ ಮಾಡಿದ್ದೇವೆ. ಪ್ರತಿ ಮಧ್ಯಾಹ್ನ ನಮ್ಮ PU ಕಾಲೇಜಿನಲ್ಲಿ ಓದುವಂಥ ಪ್ರತಿ ಮಗುವಿಗೂ ಕೂಡ ಬಿಸಿಯೂಟದ ವ್ಯವಸ್ಥೆಯನ್ನು ನಾವು ಕ್ಯಾಂಪಸ್ನಲ್ಲೇ ಕಲ್ಪಿಸಿಕೊಡ್ತೇವೆ. ನಮ್ಮ ಗುರುಗಳಾದ ಶ್ರೀ ಶ್ರೀ ವಿಶ್ವೇಶ ತೀರ್ಥರು ಹಾಗೂ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಇವರ ಕನಸಿನ ಕೂಸಾದ ಆನಂದ ತೀರ್ಥ ಪದವಿ ಪೂರ್ವ ಕಾಲೇಜು ಇಂದು ಶಿಸ್ತು, ಸಂಸ್ಕಾರ ಹಾಗೂ ಶ್ರೇಷ್ಠತೆಗೆ ಗುರುತಿಸಲ್ಪಟ್ಟಿದೆ. ನಮ್ಮ ಶಾಲೆಯಲ್ಲಿ ಊರಿನ ಮಕ್ಕಳಲ್ಲದೆ ಪರವೂರಿನ ಮಕ್ಕಳು, ಈಗ ನಮ್ಮದು ಧಾರವಾಡ, ಬಾಗಲಕೋಟೆ, ಬಿಜಾಪುರ, ಹಾಗೆ ಮೈಸೂರು, ಬೆಂಗಳೂರು, ಅದಲ್ಲದೆ ಹೊರದೇಶಗಳಿಂದ ಕೂಡ ಮಕ್ಕಳು ಬಂದು ಈಗ ಅತ್ಯುತ್ತಮ ವಿದ್ಯಾಭ್ಯಾಸವನ್ನು ನಮ್ಮ ವಸತಿ ಶಾಲೆಗಳಲ್ಲಿದ್ದು ಕಲಿತುಕೊಳ್ತಾ ಇದ್ದಾರೆ. ನುರಿತ ವಾರ್ಡನ್ಗಳಿದ್ದಾರೆ, ಅತ್ಯುತ್ತಮ ಊಟದ ವ್ಯವಸ್ಥೆ ಇದೆ.
ಸುಸಜ್ಜಿತ ಅಡಿಗೆ ಮತ್ತು ರುಚಿ ಶುಚಿಯಾದ ಊಟ, ಇದರ ಜೊತೆಗೆ ಅತ್ಯುತ್ತಮ ಮಕ್ಕಳಿಗೆ ವಿಶೇಷ ಕೋಚಿಂಗ್, ಸಂಜೆ ಶಾಲೆಯ ನಂತರ ಕೋಚಿಂಗ್ ಮತ್ತು ಕ್ರೀಡಾ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿದ್ದೇವೆ. ಅವರಿಗೆ ಮನೆಯ ನೆನಪಾಗದಂತೆ ಇರುವಂಥ ಹಲವಾರು ಚಟುವಟಿಕೆಗಳು ಮಕ್ಕಳಿಗೆ ಇಲ್ಲಿರುವ ಹಾಗೆ. ನಮ್ಮ ವಸತಿ ನಿಲಯದ ಮಕ್ಕಳು ಕೂಡ ಓದಿನಲ್ಲಿ ಹಿಂದೆ ಬೀಳದೆ, ಕ್ರೀಡೆಯಲ್ಲೂ ಕೂಡ ಹಿಂದೆ ಬೀಳದೆ ಒಳ್ಳೆ ಹೆಸರನ್ನು ಶಾಲೆಗೆ ತರ್ತಾ ಇದ್ದಾರೆ. ಹಾಗೆಯೇ ಶಿಕ್ಷಕರು ಕೂಡ ಬರೀ ನಮ್ಮ ಉಡುಪಿಯ ಶಿಕ್ಷಕರು ಅಲ್ಲದೆ ಬ್ಯಾಂಗ್ಳೂರ್, ಬಾಂಬೆ ಮತ್ತು ಮೈಸೂರು ಹಾಗೆ ಬೇರೆ ಬೇರೆ ಪೇಟೆಗಳಿಂದ ಬಂದಿರುವಂಥ ಟೀಚರ್ಗಳು ಕೂಡ ನಮ್ಮಲ್ಲಿದ್ದಾರೆ. ಅಂದರೆ ಬೇರೆ ಬೇರೆ ಥರದ ಐಡಿಯಾಗಳನ್ನು ಒಟ್ಟುಗೂಡಿಸಿ ನಮ್ಮ ಹೊಸ ಶಿಕ್ಷಣ ವ್ಯವಸ್ಥೆ ಏನಿದೆ NEP 2020ಗೆ ಪೂರಕವಾಗುವಂಥ ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತಾ ಇದ್ದೇವೆ. ಪಾಜಕ ಅಂದರೆ ಆಚಾರ್ಯ ಮಧ್ವರು ಹುಟ್ಟಿದ ಜಾಗ. ಈ ಜಾಗದಲ್ಲಿ ಹಿಂದೂ ಧಾರ್ಮಿಕ ಶಿಕ್ಷಣ ಜೊತೆಗೆ CBSE ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳುವುದು ನಮ್ಮ ಹಿರಿಯ ಶ್ರೀಗಳಾದ ಶ್ರೀ 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 ವಿಶ್ವೇಶ್ವತೀರ್ಥ ಸ್ವಾಮೀಜಿ ಹಾಗೂ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರದ್ದು ಆಸೆ. ಅದಕ್ಕೆ ಪೂರಕವಾಗುವ ಹಾಗೆ ನಮ್ಮ ಆಡಳಿತ ಮಂಡಳಿಯವರು, ನಮ್ಮ ಪ್ರೆಸಿಡೆಂಟ್ ಸರ್ ಆದ ಶ್ರೀಯುತ ನಾಗರಾಜ್ ಬಳ್ಳಾಲ್ ಸರ್ ಅವರು, ಶ್ರೀಯುತ ಹರಿಭಟ್ ಸರ್ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಹಾಗೆ ನಮ್ಮ ಸೆಕ್ರೆಟರಿಯವರಾದ ಸುಬ್ರಹ್ಮಣ್ಯ ಸಾಮಗ ಸರ್, ಹಾಗೆ ಕೋಶಾಧಿಕಾರಿ ಟ್ರೆಜರರ್ ಆಗಿರುವಂತಹ ಲಕ್ಷ್ಮೀನಾರಾಯಣ ಉಪಾಧ್ಯಾಯ ಸರ್, ಹಾಗೆ ಟ್ರಸ್ಟಿಗಳಾದ ರೂಪಾ ಬಳ್ಳಾಲ್ ಮೇಡಮ್, ನಮ್ಮ ಲೋಕಲ್ ಪಂಚಾಯತ್ ಮೆಂಬರ್, ಹಾಗೆ ನಮ್ಮ ಇನ್ನೊಬ್ಬರು ಟ್ರಸ್ಟಿ ಆದಂಥ ಸುದರ್ಶನ್ ರಾವ್, ಹಾಗೆ ಮಧುರಾಜ್ ಭಟ್ ಸರ್, ಗುರುಗಳ ಶಿಷ್ಯ ಕೂಡ ವಿದ್ಯಾಪೀಠದಲ್ಲಿ ಕಲಿತು ಬಂದವರು. ಅವರೆಲ್ಲ ಸೇರಿ ಈ ನಮ್ಮ ಆಡಳಿತ ಮಂಡಳಿಯನ್ನು ನಡೆಸಿ ಶಾಲೆಗೆ ಬೇಕಿರುವಂಥ ಒಂದು ರೂಪುರೇಷೆ ಮತ್ತು ಮುಂದಿನ ಯೋಜನೆಗಳ ಬಗ್ಗೆ ತುಂಬ ಮುತುವರ್ಜಿ ವಹಿಸಿ ಮಕ್ಕಳಿಗೆ ಬೇಕಿದ್ದ ಎಲ್ಲ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ. ಸುಮಾರು 30 ಕೋಟಿಗೂ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ನಮ್ಮ ಬಿಲ್ಡಿಂಗ್ಗಳಲ್ಲಿ ಆಗಿದೆ. ಅತ್ಯುತ್ತಮ ವ್ಯವಸ್ಥೆ, ಪ್ರತಿಯೊಂದು ಕೊಠಡಿ ಕೂಡ ಸುಸಜ್ಜಿತ ಕೊಠಡಿ, ಪ್ರತಿ ರೂಮಲ್ಲಿ CCTV ವ್ಯವಸ್ಥೆ, ಪ್ರತಿ ಫ್ಲೋರ್ನಲ್ಲೂ ಬಿಸಿ ಮತ್ತು ನಾರ್ಮಲ್ ವಾಟರ್, ಹಾಗೆ ವಾಶ್ರೂಮ್, ಹಾಗೆ ಧಾರ್ಮಿಕ ಶಿಕ್ಷಣ ಮತ್ತು ಆ್ಯಕ್ಟಿವಿಟೀಸ್ಗೆ ಬೇಕಿದ್ದಂಥ ಬೇರೆ ಬೇರೆ ಕೊಠಡಿಗಳು. ಪ್ರತಿ ಕ್ಲಾಸಲ್ಲೂ ಕೂಡ ಸೆನ್ಸಸ್ ಬೋರ್ಡ್ ಅಂದರೆ ಟಚ್ ಸ್ಕ್ರೀನ್ ಇರುವಂತಹ ಬೋರ್ಡ್ಗಳು, ಹಾಗೆ ಟಾಟಾ ಎಡ್ಜ್ ಟೆಕ್ನಾಲಜಿ, ಮಕ್ಕಳಿಗೆ ಬೇಕಿರುವಂಥ ಪೂರಕ ವಿಡಿಯೋ ಲೆಕ್ಚರರ್ಸ್. ಅದು ಅಲ್ಲದೆ ಟೀಚರ್ಸ್ ಕೂಡ ಅತ್ಯುತ್ತಮ ಪಾಠ ಮಾಡಿ ಮಕ್ಕಳಿಗೆ ಮನವರಿಕೆ ಮಾಡುವ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಯಾವುದರಲ್ಲೂ ಒಂದು ಹಳ್ಳಿ ಶಾಲೆ ಅಂತ ಹೇಳಿ ಮಕ್ಕಳಿಗೆ ನಾವು ಹಿಂದಿನ ದಿನಗಳಲ್ಲಿ ಓದಿದ ಹಾಗೆ ಮಾತ್ರ ಅನ್ನಿಸಬಾರ್ದು. ಹೇಗೆ ನಾವು ಸಂಸ್ಕೃತಿ ಮತ್ತು ನಮ್ಮ ಹಳತನವನ್ನು ಉಳಿಸಿಕೊಂಡು ಹೋಗೋ ಪ್ರಯತ್ನ ಮಾಡ್ತಿದ್ದೇವೆ, ಹಾಗೆ ಹೊಸತನ್ನು ಕೂಡ ಆದಷ್ಟು ವಿ ಆರ್ ಟ್ರೈಂಗ್ ಟು ಎಂಬ್ರೇಸ್ ಇಟ್ ಆ್ಯಂಡ್ ಇಂಪ್ರೂವೈಸ್ ಆ್ಯಂಡ್ ಗಿವ್ ದ ಬೆಸ್ಟ್. ಇಲ್ಲಿನ ಕಲಿತ ಮಕ್ಕಳು ನಾವು ಈಗ ನೋಡಿದರೆ ಉಡುಪಿಯಲ್ಲಿ ಮಾತ್ರ ಅಲ್ಲದೆ ನಮ್ಮದು ಇಡೀ ಆಲ್ ಓವರ್ ಇಂಡಿಯಾದಿಂದ ಕೂಡ ಒಳ್ಳೆ ರಿವ್ಯೂಸ್ ಶಾಲೆಗೆ ಬರ್ತಾ ಇದೆ. ಉಡುಪಿಯ ಮಟ್ಟಿಗೆ ನೋಡಿದರೆ ನಮ್ಮ ಮಕ್ಕಳು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕಲ್ಚರಲ್ ಚಾಂಪಿಯನ್ಸ್ ಆಗಿದ್ದಾರೆ, ಲಿಟ್ರರಿ ಚಾಂಪಿಯನ್ಸ್ ಆಗಿದ್ದಾರೆ, ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ಸ್ ತುಂಬ ಮಕ್ಕಳು ಪ್ರಶಸ್ತಿಗಳನ್ನು ಗೆಲ್ತಾ ಇದ್ದಾರೆ. ಎಲ್ಲಿ ಹೋದರೂ ಕೂಡ ನಮ್ಮ ಮಕ್ಕಳು ಪ್ರೈಸ್ ವಿನ್ ಆಗದೆ ಬರುವ ಒಂದು ಸಂದರ್ಭವೇ ಇಲ್ಲ ಅಂತ ಹೇಳ್ಬೋದು. ಅಲ್ಲಿಯ ಮಟ್ಟಿಗೆ ನಾವು ಮಕ್ಕಳ ಹಿಂದೆ ನಿಂತು ಅವರಿಗೆ ಸ್ಪೆಷಲ್ ಕೋಚಿಂಗ್ ಕೊಟ್ಟು, ಅಷ್ಟು ನಾವು ಹಿಂದೆ ನಿಂತು ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರು ಆತ್ಮವಿಶ್ವಾಸದಿಂದ ಖುಷಿಯಿಂದ ಪ್ರೈಸ್ ವಿನ್ ಆದ ಬಗ್ಗೆ ಹೇಳಿಕೊಂಡು ಬರುವಂಥ ಒಂದು ವ್ಯವಸ್ಥೆ, ಒಂದು ಟೀಮ್ ನಮ್ಮಲ್ಲಿದೆ. ನಮ್ಮ ಟೀಚರ್ಸ್ ಕೂಡ ಅಷ್ಟೇ ಟ್ಯಾಲೆಂಟೆಡ್ ಆಗಿದ್ದಾರೆ. ಸ್ಪೋರ್ಟ್ಸ್ ಟೀಚರ್ಸ್ ಮಾತ್ರ ಅಲ್ಲದೆ ಎಕ್ಸ್ಟ್ರಾ ಕರಿಕ್ಯುಲರ್ಸ್ಗೆ ನುರಿತ ಟೀಚರ್ಸ್ ಆದ ಶೋಧ ನಿರ್ಮಾಳ್ ಅಂತವರು ಎಲ್ಲರೂ ನಮ್ಮ ಟೀಚರ್ಸ್ ಮಲ್ಟಿ ಟ್ಯಾಲೆಂಟೆಡ್ ಆಗಿದ್ದಾರೆ. ಹಾಡುಗಾರಿಕೆ ಇರ್ಬೋದು, ಮತ್ತು ನಮ್ಮ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಮಾಡಲಿಕ್ಕಿರ್ಬೋದು, ಅಲ್ಲದೆ ಡ್ಯಾನ್ಸಿಗಿರ್ಬೋದು, ಅಲ್ಲದೆ ನಮ್ಮ NCC ಮತ್ತು ಡ್ರಿಲ್ ಮತ್ತು ಸ್ಕೌಟ್ ಆ್ಯಂಡ್ ಗೈಡ್ಸ್ ಎಲ್ಲದಕ್ಕೂ ತುಂಬ ಆಯಾ ಟೀಚರ್ಗಳಿಗೆ ಬೇಕಿದ್ದಂಥ ಹೈಯೆಸ್ಟ್ ಲೆವೆಲಿನ ಏನು ಟ್ರೈನಿಂಗ್ ಸಾಧ್ಯ ಉಂಟು ಅದು ನಾವು ಶಾಲೆಯಿಂದ ಕೊಡಿಸ್ತಾ ಇದ್ದೇವೆ. ಅದನ್ನು ಆ ಟೀಚರ್ಸ್ ಕೂಡ ಅಷ್ಟೇ ಮೋಟಿವೇಟೆಡ್ ಆಗಿ ಮಕ್ಕಳಿಗೆ ಕೂಡ ಗೈಡೆನ್ಸ್ ಮಾಡಿ ಮಕ್ಕಳ ಒಂದು ಹೈಯೆಸ್ಟ್ ಲೆವೆಲ್ ಆಫ್ ಲರ್ನಿಂಗ್ ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಅದು ನಾವು ನಮಗೆ ಸಿಗೋ ಒಂದು 10 ವರ್ಷ ಮಕ್ಕಳೊಟ್ಟಿಗೆ ನಮಗೆ ಸಿಗ್ತದೆ. 1 to 10th ಅಂತ ಹೇಳಿದರೆ ನರ್ಸರಿ, LKG, UKG ದೀಸ್ ಆರ್ ಪ್ರಿಪರೇಟರಿ ಲೆವೆಲ್ಸ್ ಫಾರ್ ಸ್ಕೂಲ್. ಅಲ್ಲಿ ಕೂಡ CBSEಗೆ ಬೇಕಿರುವಂಥ ಶಿಕ್ಷಣ, ಲ್ಯಾಂಗ್ವೇಜ್ ಇಂಟ್ರಡಕ್ಷನ್ ಇರ್ಬೋದು, ಲ್ಯಾಂಗ್ವೇಜ್ ಜೊತೆ ಫೆಮಿಲಿಯಾರಿಟಿ ಇರಬಹುದು, ಮತ್ತು ಬೇಸಿಕ್ ನಮ್ಮ ಹಿಂದೂ ಕಲ್ಚರಿಗೆ ಇಂಟ್ರಡಕ್ಷನ್ ಇರ್ಬೋದು. ಇದನ್ನೆಲ್ಲ LKG, UKGಯಿಂದಲೇ ಕಲಿತಾರೆ. ಪ್ರತಿಯೊಂದು ಹಬ್ಬ ಕೂಡ ನಾವು ಆಚರಣೆ ಮಾಡ್ತೇವೆ. ಹಿಂದೂ ಸಂಸ್ಕೃತಿಯ ಪ್ರಕಾರ ವಸ್ತ್ರಗಳನ್ನು ಹಾಕಿಕೊಂಡು ಬಂದು ಬಿಂದಿ ಮತ್ತು ಬ್ಯಾಂಗಲ್ ಮಕ್ಕಳು ಇಟ್ಟುಕೊಂಡು
ಅದಕ್ಕೆ ಕಲ್ಚರಲ್ ಡ್ರೆಸ್ಸಸ್ ಹಾಕಿಕೊಂಡು ದೇವಸ್ಥಾನಗಳ ವಿಸಿಟ್ ಮತ್ತು ಪ್ರತಿಯೊಂದು ಹಬ್ಬದ ಆಚರಣೆಯ ಹಿನ್ನೆಲೆ, ಅದರ ಮಹತ್ವ, ಯಾಕೆ ನಾವು ಮಾಡಬೇಕು, ಯಾಕೆ ನಾವು ಕಲ್ಚರ್ ಫಾಲೋ ಮಾಡಬೇಕು, ಇದನ್ನೆಲ್ಲ ಮಕ್ಕಳಿಗೆ ತಿಳಿಸಿಕೊಡುವ ಒಂದು ವ್ಯವಸ್ಥೆ ಕೂಡ ನಮ್ಮ ಗುರುಗಳ ವಿದ್ಯಾಪೀಠದಿಂದ ನುರಿತ ಅದರಲ್ಲಿ ಅಧ್ಯಾಪಕರಿದ್ದಾರೆ ನಮ್ಮ ಜೊತೆ. ಸೊ ಸಂಸ್ಕೃತ ಮತ್ತು ಧಾರ್ಮಿಕ ಶಿಕ್ಷಣಕ್ಕೆ ಅವರೇ ನಮ್ಮ ಹಿನ್ನೆಲೆಯಾಗಿ ನಿಂತು ನಮ್ಮ ಜೊತೆ ಮಕ್ಕಳಿಗೆ ಎಂತ ಬೆಸ್ಟ್ ಉಂಟು ಅದನ್ನು ಕಲಿಸ್ತಾ ಇದ್ದೇವೆ. ಮುಂದಿನ ವರ್ಷಗಳಲ್ಲಿ ಕೂಡ ಹಿಂದಿನ ಎಲ್ಲ ವರ್ಷಗಳ ಹಾಗೆ ಯಾವ ವರ್ಷ ಕೂಡ ನಮಗೆ ಒಂದು ಅಡ್ಮಿಷನ್ಸ್ಗೆ ಅಂತ ಹೇಳಿದರೆ ರಶ್ ಆಗಿ ಕಷ್ಟ ಆಗ್ತದೆ ಹೊರತು ಅಡ್ಮಿಷನ್ಸ್ ಕಮ್ಮಿ ಆದದ್ದು ಅಂತ ನಾವೀಗ 11 ವರ್ಷದಲ್ಲಿ ನೋಡಲಿಲ್ಲ. ಯಾಕಂದರೆ ನಮ್ಮ ಮಕ್ಕಳ ಮತ್ತು ಪೋಷಕರ ಸಹಕಾರ ಕೂಡ ಅದೇ ರೀತಿಯಲ್ಲಿ ಉಂಟು. ಮುಂದಿನ ವರ್ಷಗಳಲ್ಲಿ ಕೂಡ ಇದೇ ರೀತಿಯ ಸಹಕಾರ ಮತ್ತು ಪ್ರೀತಿ ಎಲ್ಲರಿಂದ ಸಿಗಲಿ ಅಂತ ಹೇಳಿ ನಾವು ಭಾವಿಸ್ತೇವೆ. ಮತ್ತು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ಸ್ ಕೂಡ ನಮ್ಮಲ್ಲಿ ಚೆನ್ನಾಗಿದೆ. ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಅಥವಾ ತೊಂದರೆಗಳಿದ್ದರೆ ಅದನ್ನು ನಮ್ಮ ಜೊತೆ ಚರ್ಚೆ ಮಾಡಿ ಅದನ್ನು ಸರಿಪಡಿಸುವಂಥ ವ್ಯವಸ್ಥೆ ಕೂಡ ನಾವು ತುಂಬ ಓಪನ್ ಆಗಿ ಮಾಡ್ಕೊಂಡಿದ್ದೇವೆ ಪ್ಯಾರೆಂಟ್ಸ್ ಜೊತೆ. ಅದರಿಂದ ನಮ್ಮ ಶಾಲೆ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ. ಚೆನ್ನಾಗಿ ಸಮಾಜ ಸೇವೆ ಕೂಡ ಮಾಡ್ತಿದ್ದೇವೆ ಅಂತ ಹೇಳೋ ಬಗ್ಗೆ ತೃಪ್ತಿ ಕೂಡ ಇದೆ. ಅಂದರೆ ನಮ್ಮ ಟೀಮ್ ಹಾಗೆ ಇದೆ. ನಮ್ಮ ಸೆಕ್ಯೂರಿಟಿ ಟೀಮ್ ಆಗಲಿ, ಟ್ರಾನ್ಸ್ಪೋರ್ಟ್ ಟೀಮ್ ಆಗಲಿ, ಅಡ್ಮಿನ್ ಟೀಮ್ ಆಗಲಿ, ಕಿಚನ್ ಟೀಮ್ ಆಗಲಿ, ಟೀಚರ್ಸ್ ಟೀಮ್ ಆಗಲಿ ಅಥವಾ ನಮ್ಮ ಫ್ರಂಟ್ ಆಫೀಸ್ ಟೀಮ್ ಆಗಲಿ, ಎವ್ರಿಬಡಿ ಈಸ್ ಡೂಯಿಂಗ್ ಗಿವಿಂಗ್ ದೇರ್ 100%. ಸೊ ದ್ಯಾಟ್ ಈಸ್ ವೈ ವಿ ಆರ್ ಏಬಲ್ ಟು ರೀಚ್ ಟು ದಿಸ್ ಲೆವೆಲ್ ಅಂತ ನನಗೆ ಅನಿಸಿದೆ. ಯಾಕಂದರೆ ಬೇರೆ ಹಲವಾರು ಇನ್ಸ್ಟಿಟ್ಯೂಷನ್ಸನ್ನು ಕಂಪೇರ್ ಮಾಡಿದರೆ 11 ವರ್ಷದಲ್ಲಿ ಇಷ್ಟು ಪ್ರಗತಿ ಸಾಧಿಸಿದ್ದು ಎಲ್ಲೂ ಇಲ್ಲ ಅಂತಲೇ ನಾವು ಹೇಳ್ಬೋದು. ಸೊ ದಿಸ್ ಇಸ್ ವಾಟ್ ಆನಂದ ತೀರ್ಥ ಇಸ್ ಆಲ್ ಅಬೌಟ್.